ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಹು ನಿರೀಕ್ಷೆಯ ಹಾಗೂ ಅವರ ಅಭಿನಯದ 41ನೇ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಆಲ್ರೆಡಿ ಸಿನಿಮಾದ ಎಲ್ಲ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ, ಹಿಟ್ ಲಿಸ್ಟ್ ಸೇರಿದೆ ಕೂಡ. ಇನ್ನ ಬಹು ತಾರಾಂಗಣದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ಕೃಷ್ಣನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾಣಿಸಿಕೊಂಡಿದ್ದಾರೆ. ನಟಿ ಮಾಳವಿಕಾ ನಾಯರ್ ಪ್ರಣಯ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಇದ್ದು, ಇನ್ನೊಬ್ಬ ನಟಿ ಶರಣ್ಯ ಶೆಟ್ಟಿ ಅವರು ಜಾಹ್ನವಿ ಅನ್ನೋ ಕ್ಯಾರೆಕ್ಟರ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಶ್ರೀನಿವಾಸ್ ಮೂರ್ತಿ, ಸಾಧು ಕೋಕಿಲ, ರಂಗಾಯಣ ರಘು, ಕುರಿ ಪ್ರತಾಪ್, ಶಶಿಕುಮಾರ್, ಶ್ರುತಿ, ಭಾವನಾ, ಹಿರಿಯ ನಟರಾದ ರಾಮಕೃಷ್ಣ ಹಾಗೂ ಅಶೋಕ್ ಅವರು ಸೇರಿ ಹಲವಾರು ಕಲಾವಿದರ ದಂಡೆ ಸಿನಿಮಾದಲ್ಲಿದೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನಿರ್ದೇಶನ ಮಾಡಿರೋದು ದಂಡುಪಾಳ್ಯ ಸಿನಿಮಾದ ಖ್ಯಾತಿ ಶ್ರೀನಿವಾಸ್ ರಾಜು ಅವರು. ಇನ್ನು ಪ್ರಶಾಂತ್ ಜಿ ರುದ್ರಪ್ಪ ಅವರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ನಲ್ಲಿ ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದು, ಸಿನಿಮಾಗೆ ವೆಂಕಟರಾಮ್ ಪ್ರಸಾದ್ ಸಿನಿಮಾಟೋಗ್ರಫಿ ಮಾಡಿದ್ದು, KM ಪ್ರಕಾಶ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಅರ್ಜುನ್ ಜನ್ಯ ಅವರು. ಇನ್ನು ಕೃಷ್ಣ ಪ್ರಣಯ ಸಖಿ ಫ್ಯಾಮಿಲಿ ಡ್ರಾಮಾ ಆಗಿದ್ದು, ಸಿನಿಮಾ ರಿಲೀಸ್ ಆಗಿದೆ. ಪ್ರೀಮಿಯರ್ ಶೋ ನೋಡ್ಕೊಂಡ್ ಬಂದೆ. ಸಿನಿಮಾದಲ್ಲಿ ಏನೆಲ್ಲ ಇದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ತಾ ರಿವ್ಯೂ ವಿಡಿಯೋನ ಶುರು ಮಾಡೋಣ ಬನ್ನಿ. ಇನ್ನು ಸಿನಿಮಾದ ಒನ್ ಲೈನ್ ಏನು ಅಂತ ನೋಡೋದಾದ್ರೆ, ಕೃಷ್ಣ ಒಂದು ಶ್ರೀಮಂತ ಕುಟುಂಬದ ಮುದ್ದಿನ ಕುಡಿ, ವಯಸ್ಸು 32 ಆದರೂ ಮದುವೆಯಾಗದೆ ಹುಡುಗಿ ಹುಡುಕೋ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಇನ್ನು ಬೆಳಕು ಅನ್ನೋ ಅನಾಥಾಶ್ರಮದಲ್ಲಿ ಬೆಳೆದ ನಾಯಕಿ ಪ್ರಣಯ ಹಾಗೂ ಇನ್ನೊಬ್ಬ ನಾಯಕಿ ಜಾಹ್ನವಿ. ಈಕೆ ಕೂಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು, ಮಾಡರ್ನ್ ಗರ್ಲ್ ಅಂತ ಹೇಳ್ಬೋದು. ಇನ್ನು ಈ 3 ಕ್ಯಾರೆಕ್ಟರ್ಗಳು ಒಂದು ಪಾಯಿಂಟಲ್ಲಿ, ಒಂದು ಸ್ಪಾಟ್ನಲ್ಲಿ ಮೇಟ್ ಆಗ್ತವೆ ಅಂಡ್ ಒಬ್ಬರ ಮೇಲೊಬ್ಬರು ಇಷ್ಟಪಡ್ತಾರೆ, ಲವ್ ಆಗುತ್ತೆ. ಇನ್ನು ಪ್ಲಾನ್ ಮಾಡಿ ಬಿಸ್ನೆಸ್ ಮಾಡ್ಬೋದು, ಆದರೆ ಪ್ರೀತಿನ ಅಲ್ಲ ಅಂತ ಹೇಳ್ತಾ ಸಿನಿಮಾದ ಮೊದಲ ಭಾಗವನ್ನು ಮುಗಿಸ್ತಾರೆ. ಇನ್ನು ಎರಡನೇ ಭಾಗದಲ್ಲಿ ಕೃಷ್ಣ ಯಾರಿಗೆ ಸಿಗ್ತಾನೆ, ಪ್ರಣತಿಯನ್ನ ಮದುವೆ ಆಗ್ತಾನ ಅಥವಾ ಜಾಹ್ನವಿಯನ್ನ ಮದುವೆ ಆಗ್ತಾನ ಅನ್ನೋದೇ ಸಿನಿಮಾದ ಒನ್ ಲೈನ್. ಇನ್ನು ಸಿನಿಮಾದಲ್ಲಿ ಇಷ್ಟ ಆಗಿದ್ದು 3 ವಿಷಯ. ಒಂದು, ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾದ ಪ್ರತಿ ಫ್ರೇಮ್ಗಳಲ್ಲೂ ಎಂದಿನಂತೆ ಸಹಜ ಅಭಿನಯದಲ್ಲಿ ಪ್ರೇಕ್ಷಕರಿಗೆ ಹತ್ರವಾಗ್ತಾರೆ. ಅಂಡ್ ಎರಡನೇದು ಅಂದರೆ ಅದು ಸಿನಿಮಾದ ಸೆಕೆಂಡ್ ಹೀರೋ ಅಂದರೆ ಅರ್ಜುನ್ ಜನ್ಯ ಅವರು. ಎಲ್ಲ ಹಾಡುಗಳು ಮತ್ತು ಅವರ BGM. ಇನ್ನು ಮೂರನೆಯದು ಅಂದರೆ ಅಲ್ಲಿನ ಕಲಾವಿದರು ಎಲ್ಲ ತಮ್ಮ ತಮ್ಮ ಸ್ಕ್ರೀನ್ ಸ್ಪೇಸನ್ನು ತುಂಬ ನೀಟಾಗಿ ಯೂಸ್ ಮಾಡಿಕೊಂಡು ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲರ ಅಭಿನಯವು ಸೊಗಸಾಗಿದೆ. ಅದರಲ್ಲೂ ರಂಗಾಯಣ ರಘು ಅವರ ಮ್ಯಾನರಿಸಮ್ ಮತ್ತು ಅವರ ತೆಲುಗು ಮಿಶ್ರಿತ ಸಂಭಾಷಣೆ ಸೊಗಸಾಗಿದೆ. ಅವರ ಭೂಮ್ ದೇವರು, ಸನ್ ಆಫ್ ಲಿಂಗ ದೇವರು ಅನ್ನೋ ಆ ಕ್ಯಾರೆಕ್ಟರ್ ತೆರೆ ಮೇಲೆ ಇರೋವರೆಗೂ ಮಜಾ ಕೊಡುತ್ತೆ. ಅಂಡ್ ಸಾಧು ಕೋಕಿಲ ಮತ್ತು ಗಿರಿ ಅವರ ಕಾಂಬಿನೇಷನ್ ಕೂಡ ವರ್ಕ್ ಆಗಿದೆ. ಇನ್ನು ಉಳಿದಂತೆ ನಾಯಕಿ ಮಾಳವಿಕಾ ನಾಯರ್ ಅವರ ಆ್ಯಕ್ಟಿಂಗ್ ಡೀಸೆಂಟ್ ಅಂತ ಹೇಳ್ತೀನಿ. ಶರಣ್ಯ ಶೆಟ್ಟಿ ಅವರ ಗ್ಲಾಮರ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದು ಪಡ್ಡೆ ಹುಡುಗರಿಗೆ ಇಷ್ಟ ಆಗ್ತಾರೆ. ಇನ್ನು ಇದನ್ನ ಬಿಟ್ಟು ಕುವೆಂಪು ಅವರ ಮಂತ್ರ ಮಾಂಗಲ್ಯ ಆಡಂಬರವಿಲ್ಲದೆ ಮದುವೆ ಆಗೋ ಒಂದು ವಿಶೇಷ ವಿಷಯವನ್ನ ತೆರೆ ಮೇಲೆ ತಂದಿದ್ದು ಇಷ್ಟ ಆಯಿತು. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ, ಲೈಟಿಂಗ್ ಅಂಡ್ ಫ್ರೇಮಿಂಗ್ ಸೊಗಸಾಗಿದೆ. ಸಿನಿಮಾದ BGM ಕೆಲವು ಕಡೆ ವರ್ಕೌಟ್ ಆಗಿದೆ. ಇನ್ನು ಸಿನಿಮಾದ ಎಡಿಟಿಂಗ್ ನಾರ್ಮಲ್ ಆಗಿದೆ. ಸಿನಿಮಾದಲ್ಲಿ ಮಾಡಿರೋ VFX ವರ್ಕೌಟ್ ಆಗಿಲ್ಲ. ಇನ್ನು ಸಿನಿಮಾದಲ್ಲಿ 2 ಫೈಟ್ ಇದ್ದು, ಒಂದರಲ್ಲಿ ಗಣೇಶ್ ಅವರ ಮ್ಯಾನರಿಸಮ್ ಸೂಪರ್ ಅಂತ ಹೇಳ್ತೀನಿ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಜೈ ಬಾಲಯ್ಯ ಫೈಟ್ ಸೀಕ್ವೆನ್ಸ್ ಸಿನಿಮ್ಯಾಟಿಕ್ ಆಗಿದ್ದು ಸ್ವಲ್ಪ ನಗಿಸುತ್ತೆ. ಇದೇ ಎಂಟೈರ್ ಸಿನಿಮಾದಲ್ಲಿ ಕಾಮಿಡಿ ಅಂತ ಅನಿಸಿದ್ದು. ಅಂಡ್ ಇದಿಷ್ಟು ಸಿನಿಮಾದ ಪಾಸಿಟಿವ್ಸ್. ಆದರೆ ಇನ್ನು ಸಿನಿಮಾದಲ್ಲಿ ನನಗೆ ಕಡಿಮೆ ಅನಿಸಿದ್ದು ಒಂದು ಚಿಕ್ಕ ಕಥೆಯನ್ನ 2 ಗಂಟೆ ಎಳೆದಿದ್ದು. ಸಿನಿಮಾದಲ್ಲಿ ತುಂಬಾ ಒಳ್ಳೆಯ ಸ್ಟಾರ್ ಕ್ಯಾಸ್ಟ್ ಇದ್ರು ಅವುಗಳ ಪಾತ್ರಗಳ ರೈಟಿಂಗ್ಸ್ ವರ್ಕೌಟ್ ಆಗಿಲ್ಲ. ಅಂಡ್ ಸಿನಿಮಾದಲ್ಲಿ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇದ್ದು, ಫಸ್ಟ್ ಹಾಫ್ ಬಿಗಿನಿಂಗ್ ಇಂದ 20 ನಿಮಿಷ ಸೂಪರ್ ಫಾಸ್ಟ್ ಆಗಿದ್ದು, ನಂತರ ಸಿನಿಮಾ ಮೈನ್ ಪ್ಲಾಟ್ಗೆ ಬಂದು ನಿಲ್ಲುತ್ತೆ. ಮುಂದೆ ಸಿನಿಮಾ ಕತೆ ಸುತ್ತಿದ್ದೇ ಜಾಗದಲ್ಲಿ ಸುತ್ತೋಕೆ ಶುರುವಾಗುತ್ತೆ. ಮಧ್ಯೆ ಮಧ್ಯೆ ಬರೋ ಹಾಡುಗಳಿಂದ ಸ್ವಲ್ಪ ರಿಲ್ಯಾಕ್ಸ್ ಆದ್ರೂ ಮತ್ತೆ ಕತೆ ಅಂತ ಬಂದಾಗ ಮುಂದೆ ಸಾಗೋದೇ ಇಲ್ಲ. ಒಂದು ಇಂಗ್ಲಿಷ್ ಮೂವಿನ ಇನ್ಸ್ಪೈರ್ ಆಗಿ ಕತೆ ಮಾಡಿರೋ ನಿರ್ದೇಶಕರು ಯಥಾವತ್ ಆ ಒರಿಜಿನಲ್ ಸಿನಿಮಾ ಹಾಗೆ ಮಾಡಿದ್ರು ಸೂಪರ್ ಆಗಿ ವರ್ಕೌಟ್ ಆಗಿರೋದು ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಮೇಯ್ನ್ ಆಗಿ ಮಿಸ್ ಆಗಿದ್ದು ಅಂದ್ರೆ ಅದು ಅಲ್ಲಿನ ರೈಟಿಂಗ್ಸ್ ಅಂದ್ರೆ ತಪ್ಪಾಗಲ್ಲ. ಫಸ್ಟ್ ಹಾಫ್ ನಲ್ಲಿ ಸಿನಿಮಾದ ಸೀನ್ಗಳು ಎಲ್ಲಿಂದ ಎಲ್ಲಿಗೋ ಹೋಗಿ ಏನ್ ಗುರು ಈ ತರ ಜಂಪ್ ಆಗ್ತಿದೆ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಆ ಎಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ಗೆ ಕ್ಲಾರಿಟಿ ಕೊಟ್ಟರು ಕೂಡ ಸಿನಿಮಾದ ಮೇಲೆ ಗ್ರಿಪ್ ಕಳೆದೋಗಿರುತ್ತೆ. ಇನ್ನು ಸಿನಿಮಾನ ಮುಗಿಸ್ಲೇಬೇಕು ಅಂತ ಒಂದು ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ಇನ್ನು ನಾನಂತೂ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಇಟ್ಟಿದ್ದೆ, ಬಟ್ ಆ ಮಟ್ಟಿಗೆ ಸಿನಿಮಾ ಆಗಿಲ್ಲ ಅನ್ನೋದೇ ಬೇಸರದ ಸಂಗತಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ಒಂದು ಸಾರಿ ಸಿನಿಮಾ ನೋಡ್ಬೋದು, ಹಾಗಂತ ನೋಡಲೇಬೇಕಾದ ಸಿನಿಮಾ ಏನಲ್ಲ.
ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳೋದಾದರೆ ನನಗಿದು ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳು, ಗಣೇಶ್ ಅವರ ಆ್ಯಕ್ಟಿಂಗ್ ಇಷ್ಟಪಡೋರು ಸಿನಿಮಾನ ನೋಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ. ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ತಾ ಈ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.